ಓಂ ಶ್ರೀ ವಾಸವಾಂಬಾಯೈ ನಮಃ. ಶ್ರೀ ವಾಸವಿ ಕನ್ಯಕಾ ದೇವಿ ಪುರಾಣ ಷಷ್ಠಾಧ್ಯಾಯ. ಈ ಅಧ್ಯಾಯದಲ್ಲಿ ಸೂತ ಮಹರ್ಷಿಯಿಂದ ಶೌನಕಾದಿ ಮಹಾಮುನಿಗಳಿಗೆ ಉಕ್ತವಾದ ಪರಾಶಕ್ತಿಯ ವಿಜಯ ಕಥೆಗಳನ್ನು ಸಾಲಂಕಾಯನ ಋಷಿಯ ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ಸವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಆಗ ಆ ವೈಶ್ಯ ಪುಂಗವರು, ಹೇ ಗುರುವರೇಣ್ಯರೇ, ತಾವು ಮಹತ್ತರವಾದ ವಿಷಯಗಳನ್ನು ಶ್ರವಣ ಮಾಡಿಸಿದಿರಿ, ನಾವು ಧನ್ಯರಾದೆವು. ಈಗ ನಿಮ್ಮಿಂದ ಒಂದು ಮುಖ್ಯ ವಿಷಯವನ್ನು ಕೇಳಬೇಕಾಗಿದೆ. ಪೂರ್ವದಲ್ಲಿ ವರ್ಣ ವ್ಯವಸ್ಥೆ ಏರ್ಪಟ್ಟ ಮೇಲೆ ಸ್ವಲ್ಪ ಕಾಲಕ್ಕೆ ಬ್ರಹ್ಮಸಭೆಯಲ್ಲಿ ತಮ್ಮ ಗೋತ್ರಾಧಿಕ್ಯಾತಿಯನ್ನು ಸನ್ಮಾನಿತರಾದ ವೈಶ್ಯರು ಕರ್ಮಭೂಮಿಯಾದ ಮತ್ಸ್ಯಲೋಕವನ್ನು ಸೇರಿ ಬಹುಕಾಲ ಸರ್ವ ಸುಖಗಳಿಂದ ಜೀವಿಸಿದರೆಂದು ನೀವು ಹೇಳಿದ್ರಿ. ಅವರು ಭೂಲೋಕದಲ್ಲಿ ಯಾವ ರೀತಿ ಪ್ರವರ್ತಿಸಿದರು? ಅಂದಿನ ಆ ವೈಶ್ಯರಲ್ಲಿ ಕೆಲವು ಮಂದಿ ಅಮೋಘವಾದ ತಪಸ್ಸು ಕೈಲಾಸವನ್ನು ವರವಾಗಿ ಹೊಂದಿದ್ದಾರೆ ಎಂದು ಕೇಳಿದ್ವಿ. ಆ ವೃತ್ತಾಂತವನ್ನು ಮಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆಗ ಸಾಲಂಕಾಯನ ಮಹರ್ಷಿಗಳು ಈ ವಿಧವಾಗಿ ಹೇಳ್ತಾ ಇದ್ದಾರೆ. ವೈಶ್ಯ ಋಷಿಗಳಿಗೆ ವಿರಕ್ತಿ ಬಂದದ್ದು, ಅಪರಾರ್ಕ ಮುನಿಯ ಉಪದೇಶ, ಇವೆಲ್ಲವನ್ನು ತಿಳಿಸ್ತಾರೆ. ಸಪ್ತಮವಾದ ವೈವಸ್ವತ ಮನ್ವಂತರ ಕಾಲದಲ್ಲಿ ಕೆಲವು ಮಹಾಯುಗಗಳು ಕಳೆದವು. ಕಾಲ ಪ್ರಭಾವದಿಂದ ಕ್ರಮಕ್ರಮವಾಗಿ ಪ್ರಪಂಚದಲ್ಲಿ ದುಷ್ಟತ್ವವು ಬೆಳೆಯತೊಡಗಿತು. ಅಧಿಕ ಸಂಖ್ಯಾತರಾದ ಮಾನವರು ಇಂದ್ರಾಯ ಲೋಲುಪರಾಗಿ ಧರ್ಮವನ್ನು ಅಲಗೆಳೆದು ಅಧರ್ಮವರ್ತಿಗಳಾದರೂ ಅವರಲ್ಲಿ ದೈವಿಕ ಗುಣಗಳು ಕ್ಷೀಣವಾಗ್ತಾ ಅಸುರಿ ಗುಣಗಳು ವರ್ಧಿಸಿದ್ವು. ಅಂಥ ಪರಿಸ್ಥಿತಿಯನ್ನು ನೋಡಿ ವಿರಕ್ತರಾದ ಕೆಲವು ವೈಶ್ಯೋತ್ತಮರು ತಮ್ಮ ಗುರುವಾದ ಅಪರಾರ್ಕ ಮುನಿಯ ಆಶ್ರಮವನ್ನು ಸೇರಿ ಅವರನ್ನು ಪೂಜಿಸಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮಹಾತ್ಮ, ಕ್ರೋಧ ಸಂಭವರು, ಕಪಟಿಗಳು, ಪರಧಾನಪಹಾರಿಗಳು, ಪರಸ್ತ್ರೀಲೋಲರು, ಮದ್ಯಪಾನ ಮತ್ತರು ಆದ ನರಾಧಮರು ಈಗ ಭೂಲೋಕದಲ್ಲಿ ಹೆಚ್ಚುತ್ತಿರುತ್ತಾ ಇದ್ದಾರೆ. ಈ ಲೋಕವು ಸಕಲ ದುಃಖಿಗಳಿಗೂ ಆಶ್ರಯವಾಗಿ ಆಸೆ, ಸ್ವಾರ್ಥ, ಹಿಂಸೆ, ಅಶಾಂತಿಗಳಿಗೆ ನಿಲಯವಾಗಿ ದುಸ್ವಪ್ನವಾಗಿ ನರಕ ತುಲ್ಯವಾಗಿ ಬದಲಿಸ್ತಾ ಇದೆ. ಇಂತಹ ಲೋಕದಲ್ಲಿ ನಾವು ಇರಲಾರೆವು. ಸತ್ಯ ಜ್ಞಾನ ದೃಷ್ಟಿ ಹೊಂದಿದವರು, ಸುಕೃತಿಗಳು, ತಪಸಂಪನ್ನರು, ನಿಷ್ಕರ್ಮ ಕರ್ಮಯೋಗಿಗಳು, ದೋಷರಹಿತರು, ಸತ್ಯಸಂಧರು, ಶಾಂತಿಪ್ರಿಯರು, ಅಹಿಂಸಾವ್ರತರು, ಮಹಾತ್ಮರು ಆದ ಪುಣ್ಯಶೀಲರು ಯಾವ ಲೋಕದಲ್ಲಿರ್ತಾರೋ, ಮಹಾಯಜ್ಞಗಳನ್ನು ಮಾಡಿದವರು, ಆತ್ಮದರ್ಶನ ಮಾಡಿದವರು, ಸರ್ವ ಪರಿತ್ಯಾಗಿಗಳು, ದೇಶದ ಧರ್ಮ ರಕ್ಷಣೆಗಾಗಿ ದೇಹತ್ಯಾಗ ಮಾಡಿದವರು ಆದ ಪುಣ್ಯಾತ್ಮರು ಸಂಸಾರ ಸಮುದ್ರವನ್ನು ದಾಟಿ ಆ ದಿವ್ಯಾದಿ ರಹಿತವಾದ ಯಾವ ಸ್ಥಾನದಲ್ಲಿ ವಿರಾಜಿಸ್ತಾ ಇರ್ತಾರೋ ಅಂಥ ಪಾವನ ಲೋಕವನ್ನು ನಾವು ಹೊಂದಲು ಬಯಸ್ತೀವಿ. ನಾವು ಆ ಲೋಕವನ್ನು ಸೇರೋದಕ್ಕೆ ತಕ್ಕ ಉಪಾಯವನ್ನು ನಮಗೆ ಉಪದೇಶ ಮಾಡಿ ಅಂತ ಗುರುದೇವನ ಚರಣ ಪದ್ಮಗಳಲ್ಲಿ ಶಿರವಾಗಿ ಬೇಡಿಕೊಳ್ತಾರೆ. ಆಗ ವೈಶ್ಯರು ಗುರುವಾದ ಅಪರಾರ್ಕ ಮುನಿಯು ತನ್ನ ಶಿಷ್ಯರ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಅತೀವ ಸಂತೋಷಗೊಂಡು ಅವರೊಡನೆ ಹೇಳ್ತಾನೆ. ಪೂರ್ವದಲ್ಲಿ ಭೂಮಿಯನ್ನು ರಥವಾಗಿಯೂ ಆದಿಶೇಷನನ್ನು ಹಗ್ಗವಾಗಿ, ಮೇರುಗಿರಿಯನ್ನು ಧನಸ್ಸನ್ನಾಗಿ, ಸೂರ್ಯನನ್ನು ಚಕ್ರವನ್ನಾಗಿ, ಶ್ರೀಮನ್ನಾರಾಯಣನನ್ನು ಬಾಣವನ್ನಾಗಿ ಮಾಡಿಕೊಂಡು ತ್ರಿಪುರಾಸುರನನ್ನು ಸಂಹರಿಸಿ ಲೋಕಗಳನ್ನು ರಕ್ಷಿಸಿದ ಮಹೇಶ್ವರನನ್ನು ಕುರಿತು ನೀವು ಏಕಾಗ್ರಚಿತ್ತರಾಗಿ ತಪಸ್ಸನ್ನು ಆಚರಿಸಿ, ಕಾಮ ಕ್ರೋಧಾದಿ ಆದಿಷಡ್ ವರ್ಗಗಳನ್ನು ಜಯಿಸಿ, ಇಂದ್ರಾದಿಗಳನ್ನು ನಿಗ್ರಹಿಸಿ ನಿಶ್ಚಲ ಬುದ್ಧಿಗಳಾಗಿರಿ. ಶೀತೋಷ್ಣದಿಗಳನ್ನು, ಸುಖ ದುಃಖಗಳನ್ನು, ಶತ್ರುತ್ವ ಮಿತ್ರತ್ವಗಳನ್ನು ಸಮನಾಗಿ ಭಾವಿಸಿ ಅಹಿಂಸಾ ವ್ರತರನ್ನಾಗಿ ಸತ್ಯನಿಷ್ಠರಾಗಿ ಶುಭಂಕರನಾದ ಶಂಕರನನ್ನು ಆರಾಧಿಸಿ. ಆಗ ಭೂಮಿಯಲ್ಲಿ ನಿಮ್ಮ ವಂಶವನ್ನು ನಿಲ್ಲಿಸಿರಿ. ದೇವಋಷಿ ಪಿತರ ಋಣಗಳನ್ನು ತೀರಿಸಿ ಇಷ್ಟ ವಸ್ತು ಪರಿತ್ಯಾಗ ಮಾಡಿ ಕಠಿಣ ದೀಕ್ಷೆಯನ್ನು ವಹಿಸಿ ಪರಮೇಶ್ವರನನ್ನು ಕುರಿತು ತಪಸ್ಸನ್ನಾಚರಿಸಿ ಶಿವ ಸಾಕ್ಷಾತ್ಕಾರವನ್ನು ಪಡೆದ ಕೈಲಾಸವಾಸಿಗಳಾಗ್ರಿ ಎಂದು ಬೋಧನೆಯನ್ನು ಮಾಡಿ ಅವರಿಗೆ ಪ್ರಣವಪೂರ್ವಕವಾಗಿ ಶಿವ ಪಂಚಾಕ್ಷರಿ ವ್ರತವನ್ನು ಉಪದೇಶಿಸ್ತಾರೆ. ಆಗ ವೈಶ್ಯ ಮುನಿಗಳು ಘೋರ ತಪಸ್ಸನ್ನು ಮತ್ತು ಕೈಲಾಸವಾಸವರ ಪ್ರಾಪ್ತಿಯನ್ನು ಹೇಗೆ ಪಡ್ಕೋತಾರೆ ಅಂತ ನೋಡೋಣ. ಗುರುವಚನಾನುಸಾರ ಆರ್ಯವೈಶ್ಯ ಪುಂಗವರು ತಮ್ಮ ಪುತ್ರ ಪೌತ್ರರನ್ನು ಸ್ವಗೃಹಗಳಲ್ಲಿರಿಸಿ ತೀರ್ಥಯಾತ್ರೆ ನೆಪದಲ್ಲಿ ತಪಸ್ಸಿಗಾಗಿ ಅಡವಿಗೆ ತೆರಳುತ್ತಾರೆ. ಆನಂತರ ಪವಿತ್ರ ಹಿಮಾಲಯ ಪರ್ವತ ಶಿರಭಾಗವಾದ ಮಾನಸ ಸರೋವರ ತೀರ ಪ್ರದೇಶಗಳನ್ನು ಸೇರ್ತಾರೆ. ಅವರು ಅಲ್ಲಿ ನಿಶ್ಚಲ ಭಕ್ತಿಯಿಂದ ಶಿವಲಿಂಗಗಳನ್ನು ಸ್ಥಾಪಿಸಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ವಿದ್ಯುಕ್ತ ಪ್ರಕಾರದಲ್ಲಿ ಶಿವನನ್ನು ಪೂಜಿಸ್ತಾರೆ. ಆನಂತರ ಇಷ್ಟ ವಸ್ತುಗಳನ್ನು ಮೊದಲು ಪರಿತ್ಯಜಿಸಿ ಕ್ರಮವಾಗಿ ಆಹಾರ ಪಾನೀಯಾದಿಗಳನ್ನು ತ್ಯಾಗ ಮಾಡ್ತಾರೆ. ವಾಯುವನ್ನು ಆಹಾರವಾಗಿ ಕೊಂಚ ಕಾಲ, ಸೂರ್ಯಕಾಂತಿಯನ್ನೇ ಆಹಾರವಾಗಿ ಕೊಂಚ ಕಾಲ ಸ್ವೀಕರಿಸಿ ಬೆಳದಿಂಗಳನ್ನೇ ಆಹಾರವಾಗಿ ಮತ್ತೆ ಕೊಂಚ ಕಾಲ,
ನಿರಾಹಾರಿಗಳಾಗಿ ಸ್ವಲ್ಪ ಕಾಲ, ಜಿತೇಂದ್ರಿಯರಾಗಿ ಪಂಚಾಗ್ನಿ ಮಧ್ಯಮದಲ್ಲಿ ಒಂಟಿಕಾಲಿನ ಮೇಲೆ ನಿಂತು ಅಚಂಚಲ ದೀಕ್ಷಾದಕ್ಷರಾಗಿ ಪಂಚಾಕ್ಷರಿ ಜಪಯೋಗ ತತ್ಪರರಾಗಿ ಪ್ರಚಂಡ ತಪಸ್ಸನ್ನು ಆಚರಿಸ್ತಾರೆ. ದೇವತೆಗಳಿಗೂ ಕೂಡ ಮಾಡಲು ಶಕ್ತವಾಗದ ವೈಶ್ಯರ ಭೀಷಣ ತಪಸ್ಸಿನಿಂದ 3 ಲೋಕಗಳು ನಡುಗ್ತವೆ. ಕೊನೆಗೆ ಭೂತೇಶನಾದ ಆ ಮಹೇಶನು ಸತೀ ಸಮೇತನಾಗಿ ರಜತಾದ್ರಿಯಿಂದ ಕೆಳಗಿಳಿದು ಬಂದು ದರ್ಶನವಿರ್ತಾನೆ. ಆ ಪರಮೇಶ್ವರನ ದಿವ್ಯ ದರ್ಶನ ಭಾಗ್ಯದಿಂದ ವೈಶ್ಯರು ಆನಂದಾಪರವಶರಾಗಿ ಆ ದೇವರನ್ನು ಅನೇಕ ವಿಧಗಳಲ್ಲಿ ಸ್ತುತಿಯನ್ನು ಮಾಡ್ತಾರೆ. ಈ ರೀತಿ: ಹೇ ದೇವದೇವ ನಿನಗೆ ವಂದನೆ, ದೇವಾಧ್ಯಕ್ಷ ನಿನಗೆ ವಂದನೆ, ಕರುಣಾ ಸಮುದ್ರ ನಿನಗೆ ನಮಸ್ಕಾರ, ವಿಶ್ವೇಶ್ವರ ನಿನಗೆ ನಮಸ್ಕಾರ, ತ್ರಿಲೋಚನ ನಿನಗೆ ನಮಸ್ಕಾರ, ಅಣುಸ್ವರೂಪನು ಸ್ವತಂತ್ರನು ಆತ್ಮಾಧಿಷ್ಠತನು ಆದ ನಿನಗೆ ನಮಸ್ಕಾರ, ಸರ್ವಾಧಿಕನು ಸೂಕ್ಷ್ಮನು ಪರಿಪೂರ್ಣನೂ ಆದ ನಿನಗೆ ನಮಸ್ಕಾರ, ಮೃತ್ಯುವನ್ನು ಜಯಿಸಿದವನು ರುದ್ರನು ನೀಲಕಂಠನೂ ಆದ ನಿನಗೆ ನಮಸ್ಕಾರ, ಮೃತ್ಯುವನ್ನು ಜಯಿಸಿದವನು ರುದ್ರನು ನೀಲಕಂಠನೂ ಆದ ನಿನಗೆ ನಮಸ್ಕಾರ, ಮಹೇಶ್ವರನು ಭವನೂ ಆದ ನಿನಗೆ ನಮಸ್ಕಾರ, ಪಿನಾಕನು ಬಿಲ್ಲನ್ನು ಧರಿಸಿದವನು ತ್ರಿಪುರ ಸಂಹಾರಕನೂ ಆದ ನಿನಗೆ ನಮಸ್ಕಾರ, ಅರ್ಧ ಚಂದ್ರನು ಕಿರೀಟದಲ್ಲಿರುವವನು ವಾಮದೇವನೂ ಆದ ನಿನಗೆ ನಮಸ್ಕಾರ, ಪರಿಶುದ್ಧ ಸ್ಫಟಿಕ ಸದೃಶ ದೇಹನೂ ಅಂತರ್ಬಹಿರ್ಜತ ಜಗತ್ತುಗಳನ್ನೆಲ್ಲ ವ್ಯಾಪಿಸಿರುವವನೂ ಆದ ನಿನಗೆ ನಮಸ್ಕಾರ, ನಿರ್ಗುಣನು ಸುಗುಣನು ಶಾಂತನು ನಿತ್ಯನು ವಿಕಲ್ಪರಹಿತನೂ ಆದ ನಿನಗೆ ಮಹಾತ್ಮ ಮಂಗಳ ಸ್ವರೂಪಿ ನಿನಗೆ ನಮಸ್ಕಾರ, ಮದಾಂತಕನಾದ ಕೈಲಾಸಂಚಲಲ್ಲಿ ಶಯನಿಸುವವನು, ಮಹಾವಿಷ್ಣುವನ್ನೇ ಬಾಣವಾಗಿರಿಸುವವನು, ಮೇರು ಪರ್ವತವನ್ನೇ ಧನುಸ್ಸನ್ನಾಗಿ ಮಾಡಿಕೊಂಡಿರುವವನು, ಗಜ ಚರ್ಮಾಂಬದರಿಯಾದ ಕರುಣಾ ಸಮುದ್ರ, ಹೇ ದೇವದೇವ ನಿನಗೆ ಪುನಃ ಪುನಃ ಪ್ರಣಾಮಗಳು. ಓ ಲೋಕೈಕ ನಾಯಕನೇ, ಅಗಾಧವಾದ ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ನಾವು ಸುಕೃತ ವಿಶೇಷದಿಂದ ಮನೋಹರವಾದ ದ್ವೀಪವೆನ್ನುವಂತೆ ಕಾಣ್ತಾ ಇದ್ದೀವಿ. ನಿನ್ನ ಪದಕಲ್ಮದಲ್ಲಿ ಪದಕಮಲ ದ್ವಯವನ್ನು ದರ್ಶಿಸ್ತಾ ಇದ್ದೇವೆ ಅಂತ ಹೀಗೆ ಪ್ರಾರ್ಥಿಸಿದಂತಹ ವೈಶ್ಯರೆಡೆಗೆ ಈಶ್ವರನು ಪ್ರಸನ್ನನಾಗಿ ಅವರಿಗೆ ತಮ್ಮ ಇಷ್ಟಾರ್ಥಗಳನ್ನು ಕೋರುವಂತೆ ಕೇಳ್ತಾನೆ. ಆಗ ವೈಶ್ಯರು ಶಿವನೊಡನೆ ಹೇಳ್ತಾರೆ: ಹೇ ಪರಶಿವ, ನಿರಂತರವೂ ನಿನ್ನ ಸೇವಾ ಸೌಭಾಗ್ಯ ನಾವು ಹೊಂದುವಂತೆ ನಿನ್ನ ಕೈಲಾಸದಲ್ಲಿ ನಮಗೆ ನಿವಾಸವನ್ನು ಉಂಟು ಮಾಡುವ ವರವನ್ನು ಪ್ರಸಾದಿಸು ಅಂತ ಕೇಳ್ಕೊಳ್ತಾರೆ. ಶಿವನು ಸಂತೋಷದಿಂದ ಅವರು ಕೋರಿದ ಪ್ರಕಾರದಲ್ಲಿಯೇ ಸಮಸ್ತ ಸುಖ ಸಂಪತ್ತುಗಳಿಗೆ ಸ್ಥಾನವಾದ ಕೈಲಾಸ ಪರ್ವತ ಭಾಗವನ್ನು ಮಹಾಗಿರಿ ಎಂಬ ಪ್ರದೇಶವನ್ನು ಆ ವೈಶ್ಯರ ನಿವಾಸಕ್ಕೆ ಏರ್ಪಡಿಸಿ ಅಂತರ್ಧಾನನಾಗ್ತಾನೆ. ಆಗ ವೈಶ್ಯರು ದಿವ್ಯ ವಿಮಾನಗಳನ್ನು ಮಹಾಗಿರಿ ಸೇರಿ ಪರಮಾನಂದ ಭರಿತರಾಗಿ ಅಲ್ಲಿ ವಾಸಿಸತೊಡಗ್ತಾರೆ. ಕೈಲಾಸವಾಸಿಗಳಾದ ಆ ಸಿದ್ಧ ವೈಶ್ಯರು ಪ್ರಮಥಗಳೊಡಗೂಡಿ ಶಿವ ಸನ್ನಿಧಾನದಲ್ಲಿ ವಾಸಿಸತೊಡಗ್ತಾರೆ. ಪೂರ್ವದಲ್ಲಿ ಪರಾಂಬಿಕೆಯಿಂದ ಸಬಾಂಧವ ಮೋಕ್ಷವನ್ನು ವರವಾಗಿ ಕೇಳಿದ ಸಮಾಧಿ ಎಂಬ ವೈಶ್ಯೋತ್ತಮನು ಕೈಲಾಸದಲ್ಲಿ ಸೋಮದತ್ತನೆಂಬ ಹೆಸರಿನಲ್ಲಿ ಜನಿಸಿ ಅಲ್ಲಿಯ ಸಿದ್ಧ ವೈಶ್ಯರಿಗೆ ಅಧಿಪತಿಯಾಗ್ತಾನೆ. ಈಗ ಕೀರ್ತಿಕನ್ಯೆಯ ವೃತ್ತಾಂತ ಏನು ಅಂತ ನೋಡೋಣ. ಆ ಸೋಮದತ್ತ ಈಗ ಸಮಾಧಿ ಮಹರ್ಷಿಗಳ ವೈಶ್ಯೋತ್ತಮ ಕೈಲಾಸದಲ್ಲಿ ಸೋಮದತ್ತನಾಗಿ ಜನಿಸ್ತಾನಲ್ಲ, ಆ ಸೋಮದತ್ತನಿಗೆ ಬಹಳ ಕಾಲದವರೆಗೂ ಸಂತಾನ ಪ್ರಾಪ್ತಿಯಾಗೋದಿಲ್ಲ. ಅವನು ದೇವರ್ಷಿಯಾದ ನಾರದನ ಉಪದೇಶಾನುಸಾರ ಸಂತಾನ ಪ್ರಾಪ್ತಿಗಾಗಿ ದೇವಿ ಮಹಾಯಜ್ಞವನ್ನು ಆಚರಿಸ್ತಾನೆ. ಸೋಮದತ್ತನ ಭಕ್ತಿಗೆ ಸಂತೋಷದಿಂದ ಒಲಿದ ಪರಾಂಬಿಕೆ ಅವನಿಗೆ ಪುತ್ರಿಯಾಗಿ ಜನ್ಮ ತಾಳ್ತಾಳೆ. ಆ ಬಾಲಿಕೆಯ ಕುಲಕ್ಕೆಲ್ಲ ಕೀರ್ತಿ ತರುತ್ತಾಳೆ ಅಂತ ಆ ಬಾಲಿಕೆಯ ದ್ವಾರ ವೈಶ್ಯ ಸಮುದಾಯಕ್ಕೆ ದುರ್ಲಭವಾದ ಮೋಕ್ಷ ದೊರೆಯುವುದಂತ ಆ ಶಿಶುವಿನ ಜನನ ಕಾಲದಲ್ಲಿ ಆಕಾಶವಾಣಿ ನುಡಿಯುತ್ತೆ. ಆ ಮಾತುಗಳನ್ನು ಅನುಸರಿಸಿದಂತಹ ಸೋಮದತ್ತ ತನ್ನ ಕುಮಾರಿಗೆ ಕೀರ್ತಿಕನ್ಯೆ ಅಂತ ನಾಮಕರಣ ಮಾಡ್ತಾನೆ. ಆ ಕೀರ್ತಿಕನ್ಯೆ ದಿನ ದಿನವೂ ಪ್ರವರ್ತಮಾನಕ್ಕೆ ಬರ್ತಾ ಸಕಲ ಕಲೆಗಳನ್ನು ಕಲಿತು ಯೌವನಾವತಿಯಾಗ್ತಾಳೆ. ತ್ರಿಜಗನ್ಮೋಹಕವಾದ ಆಕೆ ಸೌಂದರ್ಯವೂ ಸಹ ಆದರ್ಶಪ್ರಾಯವಾದ ಆಕೆಯ ಸೌಜನ್ಯವೂ ಅನುಪಮವಾದ ಆಕೆಯ ಭಕ್ತಿ ಜ್ಞಾನ ವೈರಾಗ್ಯಗಳು ದೇವತೆಗಳಿಗೂ ಅಚ್ಚರಿಯನ್ನುಂಟು ಮಾಡ್ತಾ ಇರುತ್ತೆ. ಒಂದು ದಿನ ಆ ಕೀರ್ತಿಕನ್ಯೆ ಸರ್ವಾಲಂಕಾರ ಭೂಷಿತಳಾಗಿ ಸಖಿಯರೊಡನೆ ಆ ಮಹಾಗಿರಿಯ ಉದ್ಯಾನವನದಲ್ಲಿ ವಿಹರಿಸ್ತಾ ಇರ್ತಾಳೆ. ಆ ಸಮಯದಲ್ಲಿ ಚಿತ್ರಕಂಠನೆಂಬ ಗಂಧರ್ವನು ಚಂದ್ರಶೇಖರನ ದರ್ಶನಾರ್ಥಕವಾಗಿ ಹೋಗ್ತಾ ವನವಿಹಾರ ಮಾಡ್ತಾ ಇದ್ದಾಗ ಕೀರ್ತಿಕನ್ಯೆಯನ್ನು ನೋಡ್ತಾನೆ. ಕನ್ಯಾಕೃತಿಯಲ್ಲಿ ಸಂಚರಿಸ್ತಾ ವಿದ್ಯುಲ್ಲತೆಯಿಂದ ಪ್ರಕಾಶಿಸುತ್ತಿದ್ದಂತಹ ಆ ಕಾಂತಿಮಣಿಯನ್ನು ವೀಕ್ಷಿಸಿದ ಚಿತ್ರಕಂಠ ಮನ್ಮಥ ಬಾಣ ಪೀಡಿತ ಹೃದಯನಾಗಿ ಆಕೆಯನ್ನು ಸಮೀಪಿಸಿ, ಹೇ ಮಂಗಳಾಂಗಿ, ನೀನ್ಯಾರು? ಎಲ್ಲಿಂದ ಬಂದೆ? ಯಾರ ಪುತ್ರಿ ನೀನು? ನಿನ್ನ ಹೆಸರೇನು? ಅಂತ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಅಷ್ಟರಲ್ಲಿ ಆಕೆಯ ಸಖಿ ಅವಳ ವೃತ್ತಾಂತವನ್ನು ಅವನಿಗೆ ತಿಳಿಸ್ಕೊಡ್ತಾಳೆ.
ಕೀರ್ತಿಕನ್ಯೆ ಅವಿವಾಹಿತಳು ಅಂತ ತಿಳ್ಕೊಂಡಂತಹ ಚಿತ್ರಕಂಠ ಮೋಹಾಂಧನನಾಗಿ ಆಕೆಯನ್ನು ವಿವಾಹ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ತನ್ನ ವಾಂಛೆಯನ್ನು ವ್ಯಕ್ತಪಡಿಸ್ತಾನೆ. ಆಗ ಕೀರ್ತಿಕನ್ಯೆ ಅವನೊಡನೆ ಹೇಳ್ತಾಳೆ, ಎಲೆ ಗಂಧರ್ವರಾಜ, ನಾನು ನಿರಂತರ ಪರಾಂಬಿಕೆಯ ಪದ ಧ್ಯಾನದಲ್ಲಿ ನಿಮಗ್ನಳಾಗಿರ್ತೀನಿ. ಐಹಿಕ ಸುಖಾಸಕ್ತರಹಿತಳಾಗಿದ್ದೀನಿ. ಆಜೀವ ಬ್ರಹ್ಮಚಾರಿಣಿಯಾಗಿರೋದಕ್ಕೆ ನಿಶ್ಚಯಿಸ್ಕೊಂಡಿದ್ದೀನಿ. ಆದ್ದರಿಂದ ನೀನು ಇಂಥ ಮಾತುಗಳನ್ನು ಆಡದೆ ನಿಲ್ಲಿಸ್ಬಿಡು ಅಂತ ಹೇಳಿ ಅಲ್ಲಿ ನಿಲ್ಲದೆ ತನ್ನ ಗೃಹಕ್ಕೆ ತೆರಳಿ ಬಿಡ್ತಾಳೆ. ಕಾಮಾಂಧನಾಗಿ ವಿವೇಕವನ್ನು ಕಳೆದುಕೊಂಡಂತಹ ಗಂಧರ್ವರಾಜ ವೈಶ್ಯರ ನಿವಾಸಕ್ಕೆ ತೆರಳಿ ಅಲ್ಲಿ ವೈಶ್ಯಮುನಿಯ ಸಂಘವನ್ನು ಕಂಡು ಕೀರ್ತಿಕನ್ಯೆಯನ್ನು ತನಗಿದ್ದು ವಿವಾಹ ಮಾಡಿಕೊಡಿ ಅಂತ ಪ್ರಾರ್ಥಿಸ್ಕೊಳ್ತಾನೆ. ಆ ವೈಶ್ಯರು ಅವನ ಅನುಚಿತ ಸಂಭಾಷಣೆಯನ್ನು ಕೇಳಿ ಬೇಸರದಿಂದ ಅವನ ಕೋರಿಕೆಯನ್ನು ನಿರಾಕರಿಸ್ತಾರೆ. ಆಗ ಗಂಧರ್ವರಾಜ ಕೋಪೋದ್ರಿಕ್ತನಾಗಿ ಕೆರಳ್ತಾ ವೈಶ್ಯರನ್ನು ನೋಡಿ, ದುಷ್ಟರೇ, ಅನಂತ ಶಕ್ತಿ ಸಂಪನ್ನವಾದ ನನ್ನನ್ನು ವಿರೋಧಿಸಿದ ಈ ಕನ್ಯೆ ಮತ್ತು ಆಕೆಯ ಬಂಧುಗಳಾದ ನೀವೆಲ್ಲರೂ ಧರೆಯಲ್ಲಿ ಹುಟ್ಟಿ ಭಯಂಕರವಾದ ಅಗ್ನಿಯಲ್ಲಿ ಭಸ್ಮವಂತಾಗಲಿ ಅಂತ ಘೋರವಾಗಿ ಶಾಪವನ್ನು ಕೊಟ್ಟುಬಿಡ್ತಾನೆ. ಗಂಧರ್ವರಾಜನು ತಮ್ಮನ್ನು ನಿಷ್ಕಾರಣವಾಗಿ ಶಪಿಸಿದ್ದಕ್ಕೆ ವೈಶ್ಯರು ಸಹ ಆತನಿಗೆ, ನೀನು ಸರ್ವಭ್ರಷ್ಟನಾಗಿ ಮನುಷ್ಯ ಲೋಕದಲ್ಲಿ ಜನ್ಮ ತಾಳು, ಸಿಡಿಲಿನಂಥ ವಾರ್ತೆಯನ್ನು ಕೇಳಿ ಶಿರಸ್ಸು ಸಹಸ್ರ ಹೋಳುಗಳಾಗಿ ಘೋರ ಮರಣವನ್ನು ಹೊಂದುವಂತಾಗಲಿ ಅಂತ ಪ್ರತಿ ಶಾಪವನ್ನು ಇತ್ತುಬಿಡ್ತಾರೆ. ಅದರಿಂದ ಪುರಾಧಿಪತಿಯಾದ ಆ ಗಂಧರ್ವನಿಗೂ ಕೈಲಾಸವಾಸಿಗಳಾದ ವೈಶ್ಯರಿಗೂ ಅಂದಿನಿಂದ ವೈರವ್ಯ ಪ್ರಾರಂಭವಾಗತ್ತೆ. ಹೀಗೆ ಕಾಲ ಕಳೆಯತೊಡಗುತ್ತೆ. ಒಂದು ದಿನ ವೈಶ್ಯರು ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಚಿತ್ರಕಂಠ ಅವರ ಮೇಲೆ ಗಂಧರ್ವ ಮಾಯೆಯನ್ನು ಪ್ರಯೋಗಿಸ್ತಾನೆ. ಆ ಮಾಯಾ ಪ್ರಭಾವದಿಂದ ವೈಶ್ಯರು ನದಿ ಜಲದಿಂದ ಹೊರಬರಲಾಗದೆ ಭೀತರಾಗಿ ಪರಾಂಬಿಕೆಯನ್ನು ಮನಸಾರ ಧ್ಯಾನಿಸಿ ಶರಣು ಬೇಡ್ತಾರೆ. ಕೂಡಲೇ ಪರಮೇಶ್ವರಿಯ ಅನುಗ್ರಹದಿಂದ 2 ದಿವ್ಯ ನೌಕೆಗಳು ಅವರ ಸಮೀಪಕ್ಕೆ ಬರ್ತವೆ. ವೈಶ್ಯರು ಆ ದೋಣಿಗಳನ್ನು ಹತ್ತಿ ಶೀಘ್ರವಾಗಿ ದಡ ಸೇರಿ ಪ್ರಾಣಗಳನ್ನು ದಕ್ಕಿಸ್ಕೊಳ್ತಾರೆ. ದುಷ್ಟ ಚಿತ್ರಕಂಠನ ದುಶ್ಚರ್ಯಗಳನ್ನು ನೋಡಿ ಆಗ್ರಹಗೊಂಡ ಪರಾಂಬಿಕೆ ಆ ಗಂಧರ್ವನನ್ನು ತನ್ನ ನೇತ್ರದ ದೂರಿಯಿಂದ ದಹಿಸಿ ಬಿಡ್ತಾಳೆ. ಆನಂತರ ತನ್ನ ಭಕ್ತರಾದ ವೈಶ್ಯರನ್ನು ನೋಡಿ, ಹೇ ವೈಶ್ಯೋತ್ತಮರೇ, ಬಂಡಾಸುರನ ಅಂಶದಿಂದ ಈ ಗಂಧರ್ವರಾಜ ಭವಿಷ್ಯದಲ್ಲಿ ಮತ್ತೊಂದು ಜನ್ಮವನ್ನು ಹೊಂದಿ ನಿಮ್ಮನ್ನು ಪೀಡಿಸ್ತಾನೆ. ಆದ್ದರಿಂದ ಸಾವಧಾನವಾಗಿರಿ ಎಂದು ಎಚ್ಚರಿಸಿ ಅದೃಶ್ಯಳಾಗ್ತಾಳೆ. ಆಗ ಆ ವೈಶ್ಯರು ನಿಜ ನಿವಾಸಕ್ಕೆ ಸೇರಿ ಸುಖವಾಗಿರ್ತಾರೆ. ಆನಂತರ ಅವರು ಆದಿಪರಾಶಕ್ತಿಯನ್ನು ಆರಾಧಿಸ್ತಾ ನಿರಂತರ ಕೈಲಾಸಪತಿಯನ್ನು ಸೇವಿಸ್ತಾ ಅಲಕಾಧಿಪತಿಯಾದ ಕುಬೇರನ ಆಶ್ರಯದಲ್ಲಿ ತಮ್ಮ ನಿವಾಸವಾದ ಮಹಾಗಿರಿಯನ್ನು ಅನಂತೈಶ್ವರ್ಯವಂತವಾಗಿ ರೂಪಿಸ್ಕೊಳ್ತಾ ಕಾಲವನ್ನು ಕಳೆಯತೊಡಗ್ತಾರೆ. ಹೀಗೆ ಯುಗಗಳು ಕಳೆದ್ವು. ಮಹತ್ತರವಾದ ಈ ಕೀರ್ತಿಕನ್ಯೆಯ ವೃತ್ತಾಂತವನ್ನು ಕೇಳಿದವರು ಓದಿದವರು ಪರಾಂಬಿಕೆಯ ಕೃಪೆಗೆ ಪಾತ್ರರಾಗಿ ವಿಧಿವಶದಿಂದ ಉಂಟಾಗುವ ಆಪತ್ತುಗಳಿಂದ ಕೂಡ ಹೊರಬಲ್ಲವರೆಂದು ಸಾಯಂಕಾಲನ ಮಹರ್ಷಿಗಳು ಮಣಿಗುಪ್ತಾದಿಗಳಿಗೆ ತಿಳಿಸ್ತಾರೆ. ಸಾಲಂಕಾಯನರಿಂದ ಕೀರ್ತಿಕನ್ಯೆಯ ವೃತ್ತಾಂತವನ್ನು ಕೇಳಿದ ಮಣಿಗುಪ್ತಾದಿ ವೈಶ್ಯಪುಂಗವರು ಗುರುಗಳೊಡನೆ, ಮುನಿ ಉತ್ತಮ, ಕೈಲಾಸದಲ್ಲಿ ನಿವಾಸ ಮಾಡುತ್ತಿದ್ದಂತಹ ವೈಶ್ಯ ಋಷಿಗಳು ಯಾವ ಕಾರಣದಿಂದ ಭೂಲೋಕವನ್ನು ಸೇರಿದ್ರು? ಆ ವೃತ್ತಾಂತವನ್ನು ದಯಮಾಡಿ ತಿಳಿಸಿ ಅಂತ ಪ್ರಾರ್ಥಿಸ್ಕೊಳ್ತಾರೆ. ಆಗ ಸಾಲಂಕಾಯನರು ಪೂರ್ವದಲ್ಲಿ ವ್ಯಾಸ ಶಿಷ್ಯನಾಗಿದ್ದ ಸೂತ ಮುನಿ ಶೌನಕಾದಿ ಮಹರ್ಷಿಗಳಿಗೆ ಹೇಳಿದಂತಹ ವಿಧದಲ್ಲೇ ನಾನು ಈ ಮಹತ್ತರ ವೃತ್ತಾಂತವನ್ನು ನಿಮಗೆ ಈಗ ತಿಳಿಸ್ತೀನಿ ಅಂತ ವಿವರಿಸತೊಡಗ್ತಾರೆ. ಅದರಲ್ಲಿ ದಕ್ಷಯಜ್ಞ ದಾಕ್ಷಾಯಿಣಿ ದೇಹತ್ಯಾಗದ ವಿಚಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಹೇ ಮಣಿಗುಪ್ತಾದಿಗಳೇ, ಸತೀದೇವಿಯ ತಂದೆಯಾದ ದಕ್ಷ ಪ್ರಜಾಪತಿಯು ಬ್ರಹ್ಮಧಿಪತ್ಯವನ್ನು ಹೊಂದಿದವರಿಂದ ಗರ್ವಿತನಾಗಿ ವಾಜಪೇಯವೆಂಬ ಯಜ್ಞವನ್ನು ಮಾಡೋದಕ್ಕೆ ಸಂಕಲ್ಪಿಸಿ ಸಕಲ ದೇವತೆಗಳನ್ನು ಆಹ್ವಾನಿಸ್ತಾನೆ. ಆದರೆ ತನ್ನ ಅಳಿಯನಾದ ಶಿವನನ್ನು ಮಾತ್ರ ಆಹ್ವಾನಿಸೋದಿಲ್ಲ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಆ ಯಜ್ಞಕ್ಕೆ ಹೊರಡುತ್ತಿದ್ದನ್ನು ಕಂಡ ದಾಕ್ಷಾಯಿಣಿಯು ಶಿವನೊಡನೆ ಯಜ್ಞಕ್ಕೆ ಹೊರಡಬೇಕು ಅಂತ ಇಷ್ಟಪಡ್ತಾಳೆ. ಶಂಕರನು ಆಹ್ವಾನಿತನಲ್ಲದಾದ್ದರಿಂದ ದಕ್ಷನ ಅಹಂಕಾರಕ್ಕೆ ಕೋಪಗೊಂಡು ಸತೀದೇವಿಯ ಕೋರಿಕೆಯನ್ನು ನಿರಾಕರಿಸ್ತಾನೆ. ಆಕೆಯು ಮಾತ್ರ ತನ್ನ ಹುಟ್ಟಿದ ಮನೆಗೆ ಹೋಗಲೇಬೇಕು ಅಂತ ಹಠದಿಂದ ಈಶ್ವರನು ಆಕೆಗೆ ಅಡ್ಡ ಮಾಡೋದಿಲ್ಲ. ಹೋಗಿ ಬಾ ಅಂತ ಕಳಿಸ್ತಾನೆ. ದಾಕ್ಷಾಯಿಣಿಯು ಆ ಯಜ್ಞಕ್ಕೆ ಹೊರಡ್ತಾಳೆ. ಆದರೆ ಆಕೆಯ ಜನನೀ ಜನಕರು ಮಗಳನ್ನು ನಿರಾಕರಣೆಯಿಂದ ಕಂಡರಲ್ಲದೆ ಶಿವನನ್ನ ಕುರಿತು ಅವಹೇಳನವಾಗಿ ಮಾತನಾಡಿ ಅವಮಾನಿಸ್ತಾರೆ. ದದೀಚಿ ಮಹರ್ಷಿಯು ರುದ್ರನಿಗೆ
ಹವಿರ್ಭಾಗವನ್ನು ಕೊಡಬೇಕೆಂದು ವಾದಿಸಿದರೂ ಆ ಯಜ್ಞದಲ್ಲಿ ರುದ್ರನಿಗೆ ಹವಿರ್ಭಾಗ ಕೊಡಲು ಇಷ್ಟಪಡೋದಿಲ್ಲ. ತಂದೆಯಿಂದ ಹೀಗೆ ಅವಮಾನಿತಳಾದ ಸತೀದೇವಿ ರೋಷಪೂರಿತಳಾಗಿ ತನ್ನ ದೇಹವನ್ನು ಯೋಗಾಗ್ನಿಯನ್ನು ಸೃಷ್ಟಿಸಿಕೊಂಡು ದಗ್ಧವಾಗಿ ಹೋಗ್ತಾಳೆ. ಆಗ ರುದ್ರನು ಪ್ರಳಯ ಕಾಲ ರುದ್ರನಾಗಿ ತನ್ನ ಜಟೆಯಿಂದ ವೀರಭದ್ರನನ್ನು ಪ್ರಭಾವಿಸ್ತಾನೆ. ವೀರಭದ್ರ ದಕ್ಷ ಯಜ್ಞವನ್ನು ಧ್ವಂಸ ಮಾಡ್ತಾನೆ. ಆಗ ಶಂಕರ ಸತಿ ವಿಯೋಗದಿಂದ ಭ್ರಾಂತನಾಗಿ ತಿರುಗ್ತಾ ಹಿಮಾಲಯವನ್ನು ಸೇರಿ ಧ್ಯಾನಮಗ್ನನಾಗಿ ಪ್ರಪಂಚವನ್ನು ಮರೆತು ಕಾಲ ಕಳೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಶಿವಶಕ್ತಿ ಸ್ವರೂಪಿಣಿಯಾದ ಸತೀದೇವಿ ಇಲ್ಲದೆ ಹೋದ್ರಿಂದ ಸಮಸ್ತ ಚರಾಚರ ವಿಶ್ವವು ಸೌಭಾಗ್ಯಹೀನವಾಗುತ್ತೆ. ಎಲ್ಲರೂ ಹೃದಯ ಕೋಶಗಳಲ್ಲಿದ್ದ ಆನಂದರಸ ಹಿಂಗಿ ಹೋಗುತ್ತೆ. ಶಕ್ತಿಹೀನವಾದ ವಿಶ್ವದಲ್ಲಿ ಗ್ರಹಗತಿಗಳು ವಿಪರೀತವಾಗ್ತವೆ. ಹೀಗಿರುವಾಗ ತಾರಕಾಸುರನ ವೃತ್ತಾಂತವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಅಂದರೆ ಈಗ ಶಕ್ತಿಹೀನವಾದ ವಿಶ್ವದ ಗ್ರಹಗತಿಗಳು ವಿಪರೀತವಾದಾಗ ಆ ಒಂದು ಸಮಯದಲ್ಲಿ ತಾರಕನೆಂಬ ಮಹಾರಾಕ್ಷಸನು ಬ್ರಹ್ಮನಿಂದ ಅಮೋಘ ವರಗಳನ್ನು ಹೊಂದಿ ತ್ರಿಲೋಕಗಳನ್ನು ಜಯಿಸ್ತಾನೆ. ಅವನ ದುರಾಚಾರಕ್ಕೆ ಗುರಿಯಾಗಿ ಭೂಲೋಕವೆಲ್ಲ ತಲ್ಲಣಿಸುತ್ತೆ. ದ್ವಿಜರಾದ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣರೆಲ್ಲರೂ ಆ ಮಹಾ ದೈತ್ಯನಿಗೆ ಭಯಪಟ್ಟು ದಿಕ್ಕುಗಳಿಗೆ ಓಡಿ ಹೋಗ್ತಾರೆ. ವ್ಯವಹಾರಗಳು ಕುಂಠಿತವಾಗುತ್ತೆ. ಯಜ್ಞ ಯಾಗಾದಿಗಳು ಅಪರೂಪವಾಗ್ತವೆ. ವೈದಿಕ ಧರ್ಮಾಚರಣೆಯ ದೃಶ್ಯವಾಗತ್ತೆ. ಎಲ್ಲಿ ನೋಡಿದರೂ ದಾರಿದ್ರ್ಯ ತಾಂಡವಾಡತೊಡಗುತ್ತೆ. ಶಿವನಿಗೆ ಹುಟ್ಟಿದ ಕುಮಾರನಿಂದ ಮಾತ್ರನೇ ತನಗೆ ಮರಣ ಸಂಭವಿಸಲೆಂದು ಬ್ರಹ್ಮನಿಂದ ವರವನ್ನು ಹೊಂದಿದಂತಹ ತಾರಕಾಸುರನು ಆ ಶಿವನಿಗೆ ಹುಟ್ಟಿದ ಪುತ್ರನಿಲ್ಲದಿದ್ದರಿಂದ ತನಗೆ ಮೃತ್ಯುವೇ ಬಾರದು ಅಂತ ಭಾವಿಸಿ ಮೆರೆಯತೊಡಗಿದ್ದಾನೆ. ಈ ಸತಿ ವಿಯೋಗದಿಂದ ಶಿವನಿಗೆ ಕುಮಾರ ಜನನವು ಹೇಗೆಂದು ದೇವತೆಗಳೆಲ್ಲರೂ ವಿಚಾರಗ್ರಸ್ತರಾಗ್ತಾರೆ. ಅವರು ವೈಕುಂಠವಾಸನಿಗೆ ಶರಣಾಗ್ತಾರೆ. ಆಗ ವಿಷ್ಣುವು ಸಕಲ ದೇವತಾ ಸಮೇತನಾಗಿ ಹಿಮಗಿಂಗಿಗೆ ಆಗಮಿಸಿ ಪರಾಶಕ್ತಿಯನ್ನು ಸುಪ್ರೀತಳಾಗಿ ಮಾಡೋದಕ್ಕೆ ಬಹುವಿಧಗಳಲ್ಲಿ ದೇವಿ ಯಜ್ಞಗಳನ್ನು ಆಚರಿಸ್ತಾರೆ. ಹೀಗಿರುವಾಗ ಅಕಸ್ಮಾತ್ತಾಗಿ ಚೈತ್ರ ಶುಕ್ಲ ನವಮಿ ಶುಕ್ರವಾರದ ದಿನ ಶ್ರುತಿ ಬೋಧೆಯಾದ ಪರಾಶಕ್ತಿಯ ತೇಜಸ್ಸು ದೇವತೆಗಳ ಎದುರು ಆವಿರ್ಭವಿಸುತ್ತೆ. ಕೋಟಿ ರವಿಚಂದ್ರರ ಪ್ರಕಾಶದೊಡನೆ ಕೋಟಿ ವಿದ್ಯುಲ್ಲತಗಳಿಂದ ಬೆಳಗುವ ಆ ಮಹಾ ತೇಜಸ್ಸು ಸುಂದರಾತಿ ಸುಂದರವಾದ ರೂಪವನ್ನು ಧರಿಸುತ್ತೆ. ಪಾಶಾಂಕುಶ ವರದ ಭಯಹಸ್ತ ಮುದ್ರೆಗಳನ್ನು ತಾಳಿದ ಚತುರ್ಭುಜೆಯಾದ ದೇವತೆಗಳ ಎದುರು ನಿಲ್ತಾಳೆ. ದೇವತೆಗಳು ಆ ಜಗನ್ಮಾತೆಯನ್ನು ಅನೇಕ ಬಗೆಗಳಲ್ಲಿ ಕೀರ್ತಿಸ್ತಾರೆ. ತಾರಕಾಸುರನಿಂದ ತನಗೆ ಉಂಟಾಗಿದ್ದ ಬಾಧೆಗಳನ್ನು ಕುರಿತು ಆ ತಾಯಿಗೆ ಬೆನ್ನವಿಸಿ ತರುಣೋಪಾಯವನ್ನು ಪ್ರಸಾದಿಸೋದಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ದೇವಿ ಪ್ರಸನ್ನಳಾಗಿ ದೇವತೆಗಳನ್ನು ನೋಡಿ, ಹೇ ಅಮರರೇ, ದಕ್ಷಧ್ವರ ಸಮಯದಲ್ಲಿ ದೇಹತ್ಯಾಗ ಮಾಡಿದ ನನ್ನ ಅವತಾರ ರೂಪಿಣಿಯಾದ ದಾಕ್ಷಾಯಿಣಿಯು ನನ್ನ ಭಕ್ತನಾದ ಹಿಮವಂತನಿಗೆ ಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸಬಲ್ಲಳು. ಆಕೆಯನ್ನು ಶಂಕರನಿಗಿತ್ತು ವಿವಾಹ ನಡೆಸಿರಿ. ಆ ಗೌರಿಯು ತನ್ನ ಪುತ್ರನಿಂದ ತಾರಕಾಸುರನ ಸಂಹಾರ ರೂಪವಾದ ನಿಮ್ಮ ಕಾರ್ಯವನ್ನು ನೆರವೇರಿಸಬಲ್ಲಳು ಅಂತ ಹೇಳಿ ಅದೃಶ್ಯಳಾಗ್ತಾಳೆ. ದೇವಿ ಪ್ರಭಾವದಿಂದ ಹಿಮವಂತನ ಪತ್ನಿಯಾದ ಮೇನಕೆಯ ಗರ್ಭವತಿಯಾಗ್ತಾಳೆ. ಒಂದು ಶುಭ ಮುಹೂರ್ತದಲ್ಲಿ ಪುತ್ರಿಕಾ ರತ್ನಕ್ಕೆ ಜನ್ಮವನ್ನು ನೀಡ್ತಾಳೆ. ದೇವಿಯ ಜನ್ಮದ ದಿನದಲ್ಲಿ ಸಮಸ್ತ ದೇವತೆಗಳು ಮಂಗಳವಾದ್ಯಗಳು ಮೊಳಗ್ತವೆ. ಎಲ್ಲೆಡೆ ಪುಷ್ಪ ವರ್ಷವಾಗುತ್ತೆ. ಪರ್ವತೇಶ್ವರನ ಮಗಳಾದುದರಿಂದ ಆ ಕುಮಾರಿಗೆ ಪಾರ್ವತಿ ಎಂಬ ನಾಮವನ್ನು ಧರಿಸ್ತಾಳೆ. ದಿನವೂ ಅಭಿವೃದ್ಧಿ ಹೊಂದುತ್ತೆ. ಆ ಬಾಲೆಯು ಯೌವನವತಿಯಾಗ್ತಾಳೆ. ಹಿಮಾಲಯದಲ್ಲಿ ಯೋಗ ನಿಷ್ಠೆಯಿಂದ ಕುಳಿತಿದ್ದ ಈಶ್ವರನ ಸೇವೆಗಾಗಿ ಹಿಮವಂತನು ಪಾರ್ವತಿಯನ್ನು ನೇಮಿಸ್ತಾನೆ. ಆಕೆಯು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶಿವನಿಗೆ ಪರಿಚರ್ಯೆ ಮಾಡ್ತಾ ಇರ್ತಾಳೆ. ಈ ಸಮಯದಲ್ಲಿ ಕೈಲಾಸ ಶಿಖರದಲ್ಲಿ ನಿರ್ವಿಕಾರನಾಗಿ ಸಮಾಧಿಷ್ಠನಾಗಿ ಕುಳಿತಿದ್ದಂತಹ ಶಿವನಿಗೆ ಪಾರ್ವತೀ ದೇವಿಯ ಮೇಲೆ ಮೋಹವನ್ನು ಹುಟ್ಟಿಸುವುದಕ್ಕಾಗಿ ಮನ್ಮಥನನ್ನು ನಿಯೋಜಿಸ್ತಾರೆ. ಸ್ವರ್ಗ ಸಾಮ್ರಾಜ್ಯವನ್ನು ನಿಲ್ಲಿಸುವುದಕ್ಕಾಗಿ ದೇವ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಸನ್ನದ್ಧನಾದ ಮನ್ಮಥನು ಇಕ್ಷಾಚಾಪಗಳನ್ನು ಪುಷ್ಪಶರಗಳನ್ನು ಕೈಯಲ್ಲಿ ಹಿಡಿದು ಶುಕ ವಾಹನವನ್ನೇರಿ ಮೀನುಕೇತನಾಗಿ ಶುಕಪಿಕ ಶಾರಿಕಾದಿಗಳ ಮಧುರ ಮಂಜುಳ ಗಾನವನ್ನು ಆಲಿಸ್ತಾ ಸ್ನೇಹಿತನಾದ ವಸಂತನಗೂಡಿ ಶಿವ ಸಮೀಪಕ್ಕೆ ಹೋಗ್ತಾನೆ. ಅವನು ಮೇರು ಚಾಪನಾದ ಈಶ್ವರನ ವಕ್ಷಸ್ಥಲದ ಮೇಲೆ ನೀಲಕಮಲವೆಂಬ ತೀಕ್ಷ್ಣ ಬಾಣವನ್ನು ಪ್ರಯೋಗಿಸ್ತಾನೆ. ಆ ಪುಷ್ಪ ಬಾಣವು ಮಧುರ ಮಕರಂದವನ್ನು ಚೆಲ್ಲುತ್ತಾ ಅತಿ ವೇಗದಿಂದ ಬಂದು ಶಿವನ ಹೃದಯಕ್ಕೆ ನಾಟುತ್ತೆ. ಶಂಕರನ ಸಮಾಧಿ ಸ್ಥಿತಿಗೆ ಭಂಗವಾಗುತ್ತೆ. ಆದ್ದರಿಂದ ಭೀಷಣ ರೋಷಯುಕ್ತನಾದ ಮುಕ್ಕಣ್ಣನು ತನ್ನ ಅಗ್ನಿ ನೇತ್ರವನ್ನು ತೆರೆದು ಮನ್ಮಥನನ್ನು ಭಸ್ಮ ಮಾಡಿಬಿಡ್ತಾನೆ. ಆ ಭಯಂಕರ ದೃಶ್ಯವನ್ನು ನೋಡಿದ ಮದನನ ಸತಿಯಾದ ರತೀದೇವಿ ಶಂಕರನ ಚರಣಮಯಗಳ ಮೇಲೆರಗಿ ಪತಿ ಭಿಕ್ಷೆಗಾಗಿ ವಿಲಪಿಸ್ತಾಳೆ.
ಕೂಡಲೇ ತ್ರಿಲೋಕಗಳಲ್ಲಿರುವ ಸಮಸ್ತ ದೇವಜಾತರೆಲ್ಲ ಈಶ್ವರನೊಡನೆ, ಹೇ ದೇವದೇವ, ಮನ್ಮಥನಿಲ್ಲದ ಹೋದರೆ ವಿಶ್ವವು ರಸಹೀನವಾಗಿ ಸೃಷ್ಟಿ ವಿಕಾಸವೇ ಅಂತ್ಯಗೊಳ್ಳುತ್ತೆ. ಜಗತ್ಪ್ರಭುವಾದ ನೀನು ಮದನನನ್ನು ಬದುಕಿಸಿ ಜಗತ್ತನ್ನು ಕಾಪಾಡು ಅಂತ ಬೇಡಿಕೊಳ್ತಾರೆ. ಕರುಣಾಸಮುದ್ರನಾದ ಶಂಕರನು ರತೀದೇವಿಯ ಮೇಲೆ ದಯ ತೋರಿ ಮನ್ಮಥನಿಗೆ ಅನಂಗನಾಗಿ ಸರ್ವಲೋಕಗಳಲ್ಲಿ ಸಂಚರಿಸುವನು ಎಂದು ಅವನು ರತೀದೇವಿಗೆ ಮಾತ್ರವೇ ಸಶರೀರನಾಗಿ ಕಾಣಿಸಬಲ್ಲನು ಅಂತ ವರವನ್ನು ನೀಡಿ ಎಲ್ಲರನ್ನ ಸಂತೋಷಪಡಿಸ್ತಾನೆ. ಆಗ ಶಿವನು ಅಲ್ಲಿಂದ ಕೈಲಾಸಗಿರಿಗೆ ಹೊರಡ್ತಾನೆ. ಪಾರ್ವತಿ ಶಿವನೊಡನೆ ತನಗಿದ್ದ ಪೂರ್ವ ಸಂಬಂಧವನ್ನು ಅರಿತು ಈಶ್ವರನನ್ನೇ ತನ್ನ ಪತಿಯಾಗಿ ಎಣಿಸ್ತಾ ಅತಿ ತೀವ್ರವಾದ ತಪಸ್ಸನ್ನು ಮಾಡಲಾರಂಭಿಸ್ತಾಳೆ. ಆನಂತರ ಒಂದು ದಿನ ನಾರದರು ವಿಷ್ಣುವಿನ ಪ್ರೇರಣೆಯಿಂದ ಶಿವನ ಬಳಿ ಸಾರಿ ಪಾರ್ವತಿಯ ಗುಣ ರೂಪ ವಿಲಾಸಗಳನ್ನು ಕುರಿತು ವಿಶದವಾಗಿ ವರ್ಣಿಸಿ ವಿವರಿಸ್ತಾರೆ. ಅದಕ್ಕೆ ಮುನ್ನವೇ ಮದನನ ಪುಷ್ಪ ಬಾಣ ಪ್ರಭಾವದಿಂದ ವಿಚಲಿತನಾದ ಶಿವನು ಹೃದಯದಲ್ಲಿ ಪಾರ್ವತಿಯ ಮೇಲೆ ವಾಂಛೆ ಹೆಚ್ಚಿರುತ್ತೆ. ತದನಂತರ ವಾಣಿಪತಿಯಾದ ಬ್ರಹ್ಮನು ಶ್ರೀಶಂಕರನ ಬಳಿಗೆ ಬಂದು ದಕ್ಷಧ್ವರ ಸಮಯದಲ್ಲಿ ದಗ್ಧಳಾದ ಶಿವಸತಿಯೇ ಪಾರ್ವತಿಯಾಗಿ ಪ್ರಭವಿಸಿರುವಳು ಎಂಬ ವಿಷಯವನ್ನು ನೆನಪಿಸಿ ಈಶ್ವರನ ಪ್ರೇಮವನ್ನು ಇಮ್ಮಡಿಗೊಳಿಸ್ತಾನೆ. ನಡೆದ ವಿಷಯಗಳನ್ನೆಲ್ಲ ನಾರದನಿಂದ ಕೇಳಿದಂತಹ ಮಹಾವಿಷ್ಣು ಶಿವ ಸನ್ನಿಧಿಗೆ ಹೋಗಿ ಅವರ ಅಭೀಷ್ಟೆಯನ್ನು ಅನುಸರಿಸಿ ವಿವಾಹ ಕಾರ್ಯ ನಿರ್ವಹಣಾ ಭಾರವನ್ನು ವಹಿಸ್ತಾನೆ. ಅದನ್ನು ನೋಡಿ ಸಪ್ತ ಋಷಿಗಳು ಹಿಮವಂತನ ಬಳಿಗೆ ಕಳಿಸಿದನು. ಅವರು ಆ ಪರ್ವತರಾಜನಿಗೆ ಪಾರ್ವತಿ ಪರಮೇಶ್ವರರ ಗತವೃತ್ತಾಂತವನ್ನೆಲ್ಲ ವಿಶದವಾಗಿ ತಿಳಿಸಿ ಅವರನ್ನು ಅಂಗೀಕರಿಸುವಂತೆ ಮಾಡುತ್ತಾರೆ. ಪಾರ್ವತಿ ಪರಮೇಶ್ವರರ ಕಲ್ಯಾಣವು ನಿಶ್ಚಿತವಾಗುತ್ತೆ. ಸಮಸ್ತ ಲೋಕಗಳ ದೇವತೆಗಳೆಲ್ಲರೂ ಆಹ್ವಾನ ನೀಡಲಾಗುತ್ತೆ. ಅಪೂರ್ವ ವೈಭವದಿಂದ ಲೋಕ ಪ್ರಸಿದ್ಧವಾದ ಪಾರ್ವತಿ ಪರಮೇಶ್ವರರ ವಿವಾಹ ಮಹೋತ್ಸವ ನಡೆಯಲ್ಪಟ್ಟಿತು. ಲೋಕೈಶ್ವರನಾದ ಶಿವನು ಶಕ್ತಿಯಾದ ಪಾರ್ವತಿಯ ಪಾಣಿಗ್ರಹಣ ಮಾಡಿದುದರಿಂದ ಸಮಸ್ತ ಲೋಕಗಳು ವಿನೂತನ ಶೋಭೆಗಳನ್ನು ಹೊಂದಿ ವಿರಾಜಿತವಾದವು. ಪರಮ ಪವಿತ್ರವಾದ ಈ ಪಾರ್ವತಿ ಕಲ್ಯಾಣ ಕಥೆಯನ್ನು ಕೇಳಿದವರು, ಪಠಿಸಿದವರು ಗೌರಿ ಪರಶಿವರ ಕೃಪೆಯಿಂದ ಸಮಸ್ತ ಸನ್ಮಂಗಳಗಳನ್ನು ಹೊಂದುವರು ಎಂಬಲ್ಲಿಗೆ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ 6ನೇ ಅಧ್ಯಾಯವು ಸಮಾಪ್ತಿಯಾಗಿತು. ಓಂ ತತ್ಸತ್. ಶ್ರೀ ವಾಸವಾಂಬಾಯೈ ನಮಃ.